forever on fire. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಹೈಕೋರ್ಟ್ನಲ್ಲೂ ಕೂಡ ಅವರ ಅರ್ಜಿ ವಜಾ ಆಯಿತು. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಜಾಗೊಂಡಿರುವ ಹಿನ್ನೆಲೆಯಲ್ಲಿ ಮೈಸೂರು ಲೋಕಾಯುಕ್ತ ಕಚೇರಿಗೆ ಜೆಡಿಎಸ್ನ ನಿಯೋಗ ಭೇಟಿ ಕೊಟ್ಟಿದೆ. ಮೈಸೂರಿನಲ್ಲಿ ಇರುವಂತಹ ಲೋಕಾಯುಕ್ತ ಕಚೇರಿಗೆ ಜೆಡಿಎಸ್ನ ನಿಯೋಗ ಭೇಟಿ ಕೊಟ್ಟಿದೆ. ಜೆಡಿಎಸ್ನ ವಕ್ತಾರ ಪ್ರದೀಪ್ ನೇತೃತ್ವದಲ್ಲಿ ಲೋಕಾಯುಕ್ತ ಎಸ್ಪಿ ಅವರನ್ನ ಭೇಟಿ ಮಾಡಿದ್ದಾರೆ. ಜೆಡಿಎಸ್ನ ನಿಯೋಗ ಲೋಕಾಯುಕ್ತ ಎಸ್ಪಿ ಅವರನ್ನ ಭೇಟಿ ಮಾಡಿದೆ. ಹೈಕೋರ್ಟ್ ಆದೇಶದ ಪ್ರತಿಯೊಂದಿಗೆ ಪ್ರದೀಪ್ ಅವರು ಆಗಮಿಸಿದ್ದಾರೆ. ಏನು ಆದೇಶ ಬಂತು ನಿನ್ನೆ, ಆ ಆದೇಶದ ಪ್ರತಿಯೊಂದಿಗೆ ಪ್ರದೀಪ್ ಅವರು ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ನೀವು ಅಂತ ಅವರು ಎಸ್ಪಿ ಅವರನ್ನ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಅವರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಹೀಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ನೀವು ಎಫ್ಐಆರ್ ದಾಖಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಆದೇಶದ ಪ್ರತಿಯನ್ನ ಎಸ್ಪಿ ಅವರಿಗೂ ಕೂಡ ಕೊಟ್ಟಿದ್ದೀನಿ, ಆದರೆ ಅಧಿಕಾರಿಗಳು ಎಫ್ಐಆರ್ ದಾಖಲಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ. ಎಸ್ಪಿ ಕಚೇರಿ ಎದುರು ಧರಣಿ ಮಾಡಬೇಕಾಗತ್ತೆ, ಒಂದು ವೇಳೆ ಪ್ರಕರಣ ದಾಖಲು ಮಾಡಿಕೊಳ್ಳದೇ ಇದ್ರೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಪ್ರದೀಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. Jurisdiction police officer. That is the reason I filed the application along with the judgment copy to request the SP Lokayukta Mysuru to register the FIR immediately or give an endorsement on what reason you are not registered the FIR. It is my request before the SP Lokayukta Mysuru. They are not ready to register the FIR. They are given the unreasonable answers. But even though I am waiting for another 30 to 50 minutes, in case what is said, I will see, sir. That is the reason maybe they are not registered the FIR. So definitely we are going to challenge that in case that endorsement in before the Honorable High Court of Karnataka, or you are going to fighting against it in legal proceedings. Yep. Definitely, in case you are not given to earlier complaint endorsement, I will start the dharana here. Okay. Jurisdiction police officer. That is the reason I filed the application along with the judgment copy to request the SP Lokayukta Mysuru to register the FIR. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಅವರು ಮಾತನಾಡ್ತಾ ಇದ್ರು. ಜೆಡಿಎಸ್ ವಕ್ತಾರರಾಗಿದ್ದಾರೆ ಪ್ರದೀಪ್ ಅವರು, ಅವರ ಮಾತುಗಳನ್ನು ಕೇಳ್ತಾ ಇದ್ರಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಎಫ್ಐಆರ್ ದಾಖಲು ಮಾಡೋದಕ್ಕೆ ಅಂತ ಹೋದ್ವಿ, ಅದು ಕೂಡ ಆ ಹೈಕೋರ್ಟ್ನ ಒಂದು ತೀರ್ಪೇನು ಬಂತು ಅದರ ಒಂದು ಪ್ರತಿಯನ್ನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಎಸ್ ಪಿ ಅವರಿಗೆ ಭೇಟಿಯಾಗಿ ಈ ಒಂದು ಪ್ರಕರಣದ ತೀರ್ಪೇನು ಬಂದಿತ್ತು ಅದರ ತೀರ್ಪಿನ ಒಂದು ಪ್ರತಿಯನ್ನು ಕೊಟ್ಟು ಎಫ್ಐಆರ್ ದಾಖಲಿಸಬೇಕು ಅಂತ ಲೋಕಾಯುಕ್ತ ಎಸ್ ಪಿ ಅವರಿಗೆ ಮನವಿ ಕೂಡ ಮಾಡಿಕೊಂಡ್ವಿ. ಆದರೆ ಅಧಿಕಾರಿಗಳು ಹೆದರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ. ಒಂದು ವೇಳೆ ಪ್ರಕರಣ ದಾಖಲು ಮಾಡದೇ ಇದ್ದರೆ ನಾವು ಎಸ್ ಪಿ ಕಚೇರಿಯ ಎದುರು ಧರಣಿಯನ್ನು ಮಾಡಬೇಕಾಗತ್ತೆ ಅಂತ ಪ್ರದೀಪ್ ಅವರು ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಪ್ರಕರಣ ದಾಖಲು ಮಾಡೋದಕ್ಕೆ ಅಂತ ಕೂಡ ವಿಪಕ್ಷಗಳು ಮುಂದಾಗ್ತಾ ಇದ್ದಾವೆ. ಈಗ ಒಂದು ಮೊದಲನೇ ಪ್ರಯತ್ನ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಜೆಡಿಎಸ್ನ ವಕ್ತಾರರಾಗಿರುವಂತಹ ಪ್ರದೀಪ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಒಂದು ದೂರು ನೀಡೋದಕ್ಕೆ ಅಂತ ಬಂದಿದ್ದರು. ದೂರು ದಾಖಲಿಸ್ತಾ ಇಲ್ಲ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಗಂಭೀರ ಆರೋಪ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು, ಕೋರ್ಟ್ನಲ್ಲೂ ಕೂಡ ಅವರ ಅರ್ಜಿ ವಜಾ ಆಯಿತು. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಅಂತ ಜೆಡಿಎಸ್ ವಕ್ತಾರರಾಗಿರುವಂತಹ ಪ್ರದೀಪ್ ಅವರು ಪ್ರಯತ್ನ ಮಾಡಿದ್ರು. ಆದರೆ ಪ್ರಕರಣ ದಾಖಲಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಇದು ಕೇವಲ ಒಂದು ತಾತ್ಕಾಲಿಕನ, ಅಂದರೆ ಇಡೀ ರಾಜ್ಯದಾದ್ಯಂತ ಈ ರೀತಿಯಾಗಿ ಪ್ರಕರಣಗಳು ದಾಖಲಾಗುವಂತಹ ಸಾಧ್ಯತೆ ಇದೆಯಾ? ಸಿಎಂ ಸಿದ್ದರಾಮಯ್ಯಗೆ ಇದು ಕಂಟಕವಾಗಿ ಪರಿಣಮಿಸಬಹುದಾ ಅಂತ? ಸಂತೋಷ್, ಈಗಾಗಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಏನಿದೆ, ಜೊತೆಗೆ ಈಗ ತನಿಖೆಗೆ ಆದೇಶವನ್ನು ಏನ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆಡಿಎಸ್ ಮತ್ತೆ ಬಿಜೆಪಿ ಈಗಾಗಲೇ ಪ್ರತಿಭಟನೆಗಳನ್ನು ಮಾಡತಕ್ಕಂಥದ್ದು, ಜೊತೆಗೆ ಆಯಾ ಭಾಗಗಳಲ್ಲಿ ದೂರನ್ನು ದಾಖಲಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ. ಆದ್ರೆ ಈಗ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಮುಖ್ಯಮಂತ್ರಿ ಅವರ ತವರು ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಏನು ಜೆಡಿಎಸ್ ನ ವಕ್ತಾರ ಪ್ರದೀಪ್ ಏನಿದ್ದಾರೆ, ಇವರು ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳನ್ನ ಭೇಟಿ ಮಾಡಿ ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ಅನ್ನ ದಾಖಲಿಸಬೇಕು ಅಂತ ಹೇಳಿ ಈಗಾಗಲೇ ಒತ್ತಾಯವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಬೆಳಗ್ಗೆ ಬಂದಂತಹ
ಪ್ರದೀಪ್ ಏನಿದ್ದಾರೆ ಇವರು ಸೀದಾ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ದೂರನ್ನ ದಾಖಲಿಸಿ 3 ತಿಂಗಳಾಗಿದೆ. ಇಷ್ಟಾದ್ರೂ ಕೂಡ ಯಾವುದೇ ರೀತಿಯಲ್ಲಿ ಅದು ಒಂದು ಏನು ಅಕ್ನಾಲಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಅಂದ್ರೆ ತನಿಖೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳಾಗಿಲ್ಲ. ಹೀಗಾಗಿ ಎಸ್ಪಿ ಜೊತೆಗೆ ಈಗಾಗಲೇ ನಾನು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಆದ್ರೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಒಂದು ಹಾರಿಕೆಯ ಉತ್ತರಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನಃ ಕೇವಲ ಒಂದು ಇಂಬರಹವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಈಗ ಕೇವಲ ಸ್ವೀಕೃತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇವ್ರ ಮೇಲೆ ಏನು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪಟ್ಟನ್ನ ಹಿಡಿತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈಗ ಒಂದು ವೇಳೆ ತಮಗೆ ಎಫ್ಐಆರ್ ಅನ್ನ ದಾಖಲಿಸ್ತಕ್ಕಂಥ ಕೆಲಸ ಆಗ್ಬೋದು ಅಥವಾ ಈಗ ಏನ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗಿದೆ ಆ ಒಂದು ಫಾಲೋ ಅನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಧರಣಿಯನ್ನ ಮಾಡ್ತೇನೆ ಅಂತ ಹೇಳಿ ಈಗಾಗಲೇ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸೋದ್ರ ಜೊತೆಗೆ ಧರಣಿಯನ್ನ ಮಾಡ್ತೇನೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. 17A ಅಡಿಯಲ್ಲಿ ತನಿಖಾಧಿಕಾರಿ ಸ್ವತಂತ್ರವಾಗಿ ತನಿಖೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಮೊದಲಿಗೆ ದಾಖಲಾಗಿರ್ತಕ್ಕಂಥ ನಾವು ದೂರನ್ನ ಕೊಡ್ತಕ್ಕಂಥ ಕೆಲಸವನ್ನ ಏನ್ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಜೊತೆಗೆ ಈಗ ಇರತಕ್ಕಂಥ ಪ್ರತಿಯೊಂದು ದೂರನ್ನು ಕೂಡ ಅಂದ್ರೆ ಸಿದ್ದರಾಮಯ್ಯನವರು ಸಂಬಂಧಪಟ್ಟಂತ ಪ್ರತಿಯೊಂದು ದೂರನ್ನು ಕೂಡ ಅವರು ಜವಾಬ್ದಾರಿಯುತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಸ್ವೀಕೃತಿಯನ್ನ ಕೊಡ್ತಕ್ಕಂಥದ್ದು ಮುಖ್ಯ ಅಲ್ಲ, ಹೆಚ್ಚಿನದಾಗಿ ಬೆಳವಣಿಗೆಯನ್ನ ಪಡೆದುಕೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಕಡೆ ಮೇಲೆ ಈಗ ತಕ್ಷಣವಾಗಿ ಎಫ್ಐಆರ್ ಅನ್ನು ದಾಖಲಿಸತಕ್ಕಂಥ ಕೆಲಸ ಆಗ್ಲೇಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.